ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಗೋದೇ ಡೌಟ್. ಇನ್ನು ಹೈಕಮಾಂಡ್ ಸಂದೇಶ ಹೊತ್ತು ತಂದ್ರ ಡಿಕೆ ಸುರೇಶ್. ಜಮೀರ್ ಅಹಮದ್ ಭೇಟಿಯಾದಂತ ಡಿಕೆ ಸುರೇಶ್. ಹೀಗಾಗಿ ಡಿಕೆ ಸುರೇಶ್ ಅವರು ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೆಹಲಿಯಲ್ಲಿ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಸರ್ಕಸ್ ನಡೀತಾ ಇದೆ. ಈ ಲಿಸ್ಟ್ ಫೈನಲ್ ಚರ್ಚೆ ಮಧ್ಯೆನೇ ಜಮೀರ್ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. ಆಡಿಯೋ ವೈರಲ್ನಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆತಂಕ ಕೂಡ ಎದುರಾಗಿದೆ. ಹೀಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂದ್ರ ಡಿಕೆ ಸುರೇಶ್ ಜಮೀರ್ ಅವ್ರಿಗೆ. ಸದ್ಯಕ್ಕೆ ವಿಷಯ ಕ್ಲಿಯರ್ ಆಗುವವರೆಗೂ ನೀವು ಸುಮ್ಮನಿರಿ ಅಂತ ಹೇಳಿದ್ರ. ಕುತೂಹಲ ಮೂಡಿಸಿದಂತ ಡಿಕೆ ಸುರೇಶ್ ಮತ್ತು ಜಮೀರ್ ಅವರ ಭೇಟಿ. ಡಿಕೆ ಸುರೇಶ್ ಅವರು ದೆಹಲಿಯಿಂದ ಬಂದ ನಂತರ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿದ್ಯಾಕೆ? ಹಾಗಾದ್ರೆ ದೆಹಲಿಯ ಹೈಕಮಾಂಡ್ ನಾಯಕರು ಹಾಗಾದ್ರೆ ಜಮೀರ್ ಅಹಮದ್ ಅವರಿಗೆ ಸಂದೇಶ ಕಳುಹಿಸಿದ್ರ? ಆ ಸಂದೇಶವನ್ನ ಡಿಕೆ ಸುರೇಶ್ ಜಮೀರ್ ಅಹಮದ್ ಅವರಿಗೆ ತಲುಪಿಸಿದ್ದಾರಾ? ಈ ಆಡಿಯೋ ವಿಚಾರಕ್ಕೆ ಒಂದು ಕ್ಲಾರಿಟಿ ಸಿಗೋವರೆಗೂ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಹೇಳಿರಬಹುದಾ? ಆ ಭೇಟಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗ ಎದ್ದಿವೆ. ನೋಡಿ, ಡಿಕೆ ಸುರೇಶ್ ಅವರು ಈಗ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಆ ಭೇಟಿಯಲ್ಲಿ ಏನಾಗಿರಬಹುದು? ಹೈಕಮಾಂಡ್ ನಾಯಕರು ಒಂದ್ ಸ್ವಲ್ಪ ದಿನ ಸುಮ್ಮನಿರಿ, ಈಗಾಗಲೇ FSL ಗೆ ಕಳುಹಿಸಿ ಆಡಿಯೋ ಇವ್ರದೇನ ಅದನ್ನ ಚೆಕ್ ಮಾಡಿ ಒಂದು ಕ್ಲಾರಿಫಿಕೇಶನ್ ಸಿಗ್ಬೇಕು. ಅಲ್ಲಿವರೆಗೂ ಕೂಡ ಈಗ ಫಸ್ಟ್ ಪಟ್ಟಿಯಲ್ಲಂತೂ ಜಮೀರ್ ಅವರ ಹೆಸರಿಲ್ಲ. ಸೆಕೆಂಡ್ ಪಟ್ಟಿಯಲ್ಲೂ ಬರುತ್ತೋ ಇಲ್ವೋ ಅನ್ನುವಂತ ಆತಂಕ ಈಗ ಜಮೀರ್ ಅವ್ರಿಗಿದೆ. ಅವರೇ ಮಾತನಾಡಿರುವ ಆಡಿಯೋ ಅಂತ ಏನಾದ್ರೂ ಕನ್ಫರ್ಮ್ ಆಗ್ಬಿಟ್ರೆ ಯಾವ ಸ್ಥಾನಮಾನನೂ ಸಿಗಲ್ಲ.